ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನೀವೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ನೀವುಗೆ ಪ್ರತಿದಿನ ನನ್ನ ವಿಡಿಯೋದಲ್ಲೇ ಕೊನೆಯ ಭಾಗದಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಾನು ಕೊಡ್ತಲೇ ಬಂದಿದ್ದೇನೆ. ಈ ದಿನ ಗುರುಗಳೇ, ನಾನು ಹಣಕಾಸನ್ನು ದುಡಿತೇನೆ, ಚೆನ್ನಾಗಿ ದುಡಿತೇನೆ, ಸಾಲ ಮಾತ್ರ ತೀರ್ಸೋಕ್ಕೆ ಕಷ್ಟ ಆಗ್ತಿದೆ. ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದು ಅದಕ್ಕೆ ಏನಾದರೂ ಒಂದು ಅಡ್ಡಿ ಆತಂಕಗಳು ಬಂದು ಸಾಲನೇ ತೀರ್ಸೋಕ್ಕಾಗ್ತಿಲ್ಲ. ಸುಮಾರು ನಾನು ಕಟ್ತಲೇ ಇದ್ದೇನೆ, ಬಟ್ ಸಾಲ ತೀರ್ತಾ ಇಲ್ಲ. ನೀವು ಇವತ್ತಿನ ದಿನ ಅಂದರೆ ಮಂಗಳವಾರ ವಿಶೇಷವಾಗಿ ಸಾಲ ತೀರಲಿಕ್ಕೆ ಏನು ಮಾಡಬೇಕಾಗುತ್ತೆ ಅದದ್ದು ಸಣ್ಣ ಮಾಹಿತಿ ನಿಮಗೆ ಕೊಡ್ತೇನೆ. ಖಂಡಿತ ಸಾಲ ಬೇಗ ತೀರುತ್ತೆ. ಟ್ರೈ ಮಾಡಿ ನೋಡಿ. ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ. ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮಂಗಳವಾರ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಮಂಗಳವಾರ ದ್ವಿತೀಯ ತಿಥಿ ಇರ್ತಕ್ಕಂಥದ್ದು, ಹಾಗೆ ಕೃಷ್ಣ ಪಕ್ಷ, ಶುಭ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಮೂಲಾ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಧನುರಾಶಿಯಲ್ಲಿ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ 4 ಗಂಟೆ 59 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 31 ನಿಮಿಷದಿಂದ 11 ಗಂಟೆ 1 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ 1 ಗಂಟೆ 59 ನಿಮಿಷದವರೆಗೆ. ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ 8 ಗಂಟೆ 9 ನಿಮಿಷದಿಂದ 9 ಗಂಟೆ 5 ನಿಮಿಷ ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 6 ಗಂಟೆ 18 ನಿಮಿಷದಿಂದ 7 ಗಂಟೆ 14 ನಿಮಿಷ ಉತ್ತಮ ಸಮಯವಲ್ಲ. ಸ್ನೇಹಿತರೆ, ಚಂದ್ರ ಕೇತುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ ಧನುರಾಶಿಯವರು. ಹಾಗಾಗಿ ಜಾತಕದಲ್ಲಿ ಯಾರಿಗೆ ಯಾವ ಫಲಪ್ರಾಪ್ತಿ ಆಗ್ತದೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವ್ರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲ ಇರ್ತದೆ. ದೇವರ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಬರುತ್ತೆ. ಮಕ್ಕಳ ಮೇಲಿನ ವ್ಯಾಮೋಹವನ್ನು ತ್ಯಜಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಈ ದಿನ ಕೋಪನೂ ಕೂಡ ಹಾಗೆ ಇರುತ್ತೆ. ತುಂಬ ಹೈ ಆಗಿರ್ತಕ್ಕಂಥ ಎನರ್ಜಿ ಇರ್ತಕ್ಕಂಥದ್ದು ಇರುತ್ತೆ. ಯಾವುದೇ ಅಧರ್ಮಕ್ಕೆ ಹೆಚ್ಚಿನ ಒಂದು ಪ್ರಶಸ್ತವನ್ನು ಕೊಡೋದಿಲ್ಲ ಮೇಷರಾಶಿಯವರು. ಹೆಚ್ಚಿನದಾಗಿ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇದೆ. ಯಾವುದೇ ಆದಂಥ ವಿಚಾರಗಳಿಗೆ ಬೇರೆಯವ್ರಿಗೆ ಹೇಳಬೇಕು, ಮತ್ತೊಂದು ಮಾತು ಬೆಳಕು ಅಂದರೆ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನೇ ಜಾಸ್ತಿ ಡಿಸ್ಕಸ್ ಮಾಡ್ತೀರಿ. ಮಕ್ಕಳಿಗೂ ಕೂಡ ಈ ಒಂದು ವಿಚಾರದಲ್ಲಿ ಪ್ರೇರೇಪಣೆಯಾಗಿ ನಿಂತ್ಕೊಳ್ತಕ್ಕಂಥದ್ದು ಇರುತ್ತೆ. ಮೇಷರಾಶಿಯವ್ರಿಗೆ ಇವೆಲ್ಲ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಆಗ್ತದೆ. ಬಟ್ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥದ್ದು ಇರುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರ ಫಲಾಫಲ ನೋಡಿ. ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಇವತ್ತಿನ ದಿನ ಏನಾದರೂ ತಾವು ಜಮೀನಿನ ಒಂದು ಅಂದರೆ ಅಟ್ಲೀಸ್ಟ್ ನಾನು ಯಾವುದೋ ಒಂದು ಜಮೀನು ಕೊಂಡ್ಕೋಬೇಕು, ಯಾವುದಾದ್ರೂ ಒಂದು ಭೂಮಿಯನ್ನು ತಗೋಬೇಕು, ಒಂದು ಆಸ್ತಿ ಖರೀದಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಇದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಮನೆಯ ವಿಚಾರದಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ತಮ್ಮ ಮಾತುಗಳಿಂದ ಬರುತ್ತೆ ವೃಷಭ ರಾಶಿಯವರಿಗೆ. ಅದರಿಂದ ಮನಸ್ಥಿತಿ ಬೇಸತ್ತು ಹೋಗ್ತಕ್ಕಂಥದ್ದು ಜಾಸ್ತಿ ಇದೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಹಾಗೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರ್ತದೆ. ಕೆಲಸದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಾಗೂ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಶಿವನ ಒಂದು ಮಂದಿರದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಶಿವನ ಅಷ್ಟೋತ್ತರವನ್ನು ಜಪವನ್ನು ಮಾಡಿ ಸ್ವಲ್ಪ ಶುಭ ಫಲಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರ ಫಲ ಹೇಗಿದೆ ನೋಡಿ. ಮಿಥುನ ರಾಶಿಯವರಿಗೆ ಶತಕಥಾಯ
ನಾನು ಕೆಲಸಗಳನ್ನು ಅಂದರೆ ನನ್ನ ಪ್ರಯತ್ನದಿಂದ ಬೇರೆಯವ್ರನ್ನ ಮೆಚ್ಚಿಸ್ಬೇಕು ಅನ್ನೋದಕ್ಕಿಂತ ಅಟ್ಲೀಸ್ಟ್ ಅವ್ರಿಗೆ ಒಂದು ಮಾದರಿಯಾಗಿ ನಾನು ನಿಂತ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಬಂದೇ ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಕೆಲವೊಂದು ಮಾತುಕತೆಗಳಲ್ಲಿ ಹಿನ್ನಡೆಯನ್ನು ಸಾಧಿಸ್ತೀರಿ. ಅರ್ಥಾತ್ ಕೆಲವೊಂದು ಅನ್ನೆಸಸರಿಯಾಗಿ ಬೇಕಾಬಿಟ್ಟಿಲ್ಲ ಅಂದರೆ ಯಾವುದೋ ಯೋಚನೆಗಳನ್ನು ಮಾಡದಲ್ಲೇ ಮಾತಿನಿಂದ ಸ್ವಲ್ಪ ಸಮಸ್ಯೆಗಳ ಬರ್ತಕ್ಕಂಥದ್ದು ಇರುತ್ತೆ. ಬಟ್ ಒನ್ ಥಿಂಗ್, ಸಹೋದರಿ ಅಥವಾ ಸಹೋದರರ ನಡುವಿನ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಅದು ಬೇರೆಯವರನ್ನ ಮಾತನ್ನು ಕೇಳಿ ಅದರ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಹಸುಗಳಿಗೆ ಪ್ರಧಾನವಾಗಿ ಚಪಾತಿ ಅಥವಾ ಬೆಲ್ಲವನ್ನು ನೀಡ್ತಕ್ಕಂಥ ಕೆಲಸವನ್ನು ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ ಸದ್ಯ. ಸೊ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಖಂಡಿತ ಕಟಕ ರಾಶಿಯವರಿಗೆ ದಿನ ಲಾಭದ ಲಭ್ಯತೆ ಇರುತ್ತೆ. ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಕೆಲಸದಲ್ಲಿ ಉತ್ತಮ ಒಂದು ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದಿದೆ. ಸೊ ಕಟಕ ರಾಶಿಯವರು ಹೆಚ್ಚಿನದಾಗಿ ಫ್ಯಾಮಿಲಿಯ ಬಗ್ಗೆ ಒಲವನ್ನು ತೋರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವ್ಯಾವಹಾರಿಕವಾಗಿ ಶುಭ ಫಲ ಪ್ರಾಪ್ತಿಯಾಗೋದು ಖಂಡಿತವಾಗಿ ಶುಭವಿದೆ. ದುರ್ಗಾರಾಧನೆಯಷ್ಟು ಮಾಡಿದಷ್ಟು ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗೋದು ಸತ್ಯ. ಸಿಂಹರಾಶಿಯ ಫಲಾಫಲ ಹೇಗಿದೆ? ಸಿಂಹರಾಶಿಯ ಫಲವನ್ನು ನೋಡಿದಾಗ ಸಾಧ್ಯವಾದಷ್ಟು ಕೂಡ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಜಾಸ್ತಿ ಆಗಿಬಿಡುತ್ತೆ. ಯಾರ್ಯಾರು ಈ ಸಿಂಹರಾಶಿಯಲ್ಲಿದ್ದಿರೋ ರಾಜಕೀಯವಾಗಿರ್ತಕ್ಕಂಥ ಒಂದು ನಡೆನುಡಿಗಳೇ ಜಾಸ್ತಿ ಇರುತ್ತೆ. ಇನ್ನೂ ಒಂದು ಹೇಳಬೇಕು ಅಂದರೆ ಅಧಿಕವಾಗಿರ್ತಕ್ಕಂಥ ಕೋಪ, ನಾನೇ ಮಾಡಬೇಕಾಗಿರ್ತಕ್ಕಂಥ ಕೆಲಸ ನನ್ನಿಂದ ಆಯಿತು ಅಂತಕ್ಕಂಥ ಮನೋಭಾವತೆ ಸ್ವಲ್ಪ ಕೆಲವ್ರಿಗೆ ಅದು ಅವರ ಆಟಿಟ್ಯೂಡ್ ಕಂಡ್ರೆ ಇಷ್ಟ ಆಗದಲ್ಲೇ ಇರ್ತಕ್ಕಂಥದ್ದು ತೋರಿಸುತ್ತೆ. ಸಾಧ್ಯವಾದಷ್ಟು ಧಾರ್ಮಿಕತೆಗೆ, ದೈವಿಕತೆಗೆ ಹೆಚ್ಚಿನ ಒಂದು ಒಲವನ್ನು ತೋರಿಸ್ತಕ್ಕಂಥ ಕಾಲ ಇದು. ಕನ್ಯಾ ರಾಶಿಯವರ ಫಲಾಫಲ ಸ್ವಲ್ಪ ಎಚ್ಚರದಿಂದ ಇರತಕ್ಕಂಥದ್ದು ಒಳ್ಳೆಯದು. ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಖರ್ಚುಗಳು ಜಾಸ್ತಿ ಇರತಕ್ಕಂಥದ್ದು ತೋರಿಸುತ್ತೆ. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳಾಗಬಹುದು. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗಿದೆ. ಸಾಧ್ಯವಾದರೆ ಇವತ್ತಿನ ದಿನ ಗಣಪತಿಯ ಗರಿಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದು ಒಳ್ಳೆಯದು. ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ? ಇದ್ದಕ್ಕಿದ್ದ ಹಾಗೆ ಕಷ್ಟ, ಇದ್ದಕ್ಕಿದ್ದ ಹಾಗೆ ಅದರಿಂದ ಲಾಭ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಮ್ಮೆ ಸೂಪರ್, ಹಾಗೆ ಒಂದ್ಸತಿ ಡೌನ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ. ಯಾರು ತುಲಾರಾಶಿಯಲ್ಲಿದ್ದೀರೋ ಅನ್ನೋನಾಗಿ ಸಮಸ್ಯೆಗಳು ಬರಬಾರದು ಅಂದರೆ ಶಿವನ ಪ್ರಾರ್ಥನೆ. ಸಾಧ್ಯವಾದರೆ ಬೆಳಗ್ಗೆ ಹೋಗೋದಕ್ಕಿಂತ ಮೊದಲು ಹಸುಗಳಿಗೆ ಚಪಾತಿಯನ್ನು ಕೊಟ್ಟು ಅದರ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ, ಅಥವಾ ಬೆಲ್ಲವಾದನಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಇದು ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ಕೊಟ್ಟೆ ಕೊಡುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಫಲ ಹೇಗಿದೆ? ಖಂಡಿತ ವೃಶ್ಚಿಕ ರಾಶಿಯವರಿಗೆ ಆದಷ್ಟು ರಾಜಕೀಯವಾಗಿರ್ತಕ್ಕಂಥ ಮನೋಭಾವನೆಗಳಿರ್ತದೆ. ಆ ಕೆಲಸಗಳು ಅದೇ ಥರ ಇರ್ತದೆ. ಸಾರ್ವಜನಿಕವಾಗಿರ್ತಕ್ಕಂಥ ವಿಚಾರಗಳು, ರಾಜಕೀಯವಾರ್ತಿಗಳ ಜೊತೆಗೆ ಒಡನಾಟಗಳಿರ್ತಕ್ಕಂಥದ್ದು ಸಾಧ್ಯತೆ ಇದೆ. ಹಣಕಾಸಿನ ವಹಿವಾಟುಗಳು, ವ್ಯಾಪಾರದಲ್ಲಿ ಉತ್ಕೃಷ್ಟತೆ ವೃಶ್ಚಿಕ ರಾಶಿಯವರಿಗಿದೆ. ತೊಂದರೆ ಇಲ್ಲ, ಚೆನ್ನಾಗಿದೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರುತ್ತೆ? ಆದಷ್ಟು ಧನುರಾಶಿಯವರು ಬೇರೆಯವರ ಮೇಲೆ ಡಿಪೆಂಡೆನ್ಸಿ ಇರ್ತಕ್ಕಂಥ ದಿನ. ನನ್ನ ಕೆಲಸ ಆಗಲಿ, ಅವ್ರು ಯಾರಿಗೋ ಹೇಳಿದ್ನಪ್ಪ ಕೆಲಸ ಮಾಡಲೇ ಇಲ್ಲ, ಈ ಡಿಪೆಂಡೆನ್ಸಿಯನ್ನು ಬಿಡಬೇಕು. ಇದೇ ನಿಮಗೆ ಮುಳ್ಳಾಗ್ತದೆ. ಹಾಗೆ ತನ್ನ ಒಂದು ನಾನು ಮಾಡದೆ ಈ ಕೆಲಸದಿಂದ ನನ್ನಿಂದ ಆಯಿತು ಅಂತಕ್ಕಂಥದ್ದನ್ನು ದೂರ ಮಾಡಿ. ಇವತ್ತಿನ ದಿನ ನೀವು ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡಿದ್ರೆ ಮಾತ್ರ ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ಸ್ವಲ್ಪ BP ಇರ್ತಕ್ಕಂಥವ್ರಿಗೆ BP ಟ್ಯಾಬ್ಲೆಟ್ಸ್ ಜಾಸ್ತಿ ತೊಗೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸುತ್ತೆ. ಶಾಂತ ಚಿತ್ತತೆ ಮಾತ್ರ ನಿಮಗೆ ಸಮಾಧಾನದಿಂದ ಇರಬಹುದು. ಅದರ್ವೈಸ್ ಸ್ವಲ್ಪ ಡಿಫಾಲ್ಟ್ಸ್ ಕೊಡುತ್ತೆ. ಅದರ ಬಗ್ಗೆ ಎಚ್ಚರ ಇರಲಿ. ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ? ಅನ್ನೋನಾಗಿ ಏನಾದರೂ ಹಣಕಾಸಿನ ಸಮಸ್ಯೆಗಳು ಬರ್ತಕ್ಕಂಥದ್ದೇ ಜಾಸ್ತಿ ಇದೆ. ಕೆಲಸದಲ್ಲಿ ಹಿನ್ನಡೆಯನ್ನು ಸಾಧಿಸ್ತೀರಿ. ವ್ಯಾಪಾರದಲ್ಲಿ ನಷ್ಟವಿದೆ, ಜಾಗರೂಕತೆ. ಇದು ಓವರಾಗಿ ಹೇಳಿದಾಗ ಮಕರ ರಾಶಿಯವರಿಗೆ ಉತ್ತಮ ಫಲವಲ್ಲ. ಆಧ್ಯಾತ್ಮಿಕ ದೈವಿಕ ವಿಚಾರಗಳಿಗೆ ಮಾತ್ರ ಶುಭದ ಫಲ ಪ್ರಾಪ್ತಿ. ಸ್ವಲ್ಪ ಎಚ್ಚರದಿಂದ ಇರಬೇಕು. ಸಾಧ್ಯವಾದರೆ ಈ ಬಾಳೆಹಣ್ಣನ್ನು 9 ವರ್ಷದ ಒಳಗಿನ ಮಕ್ಕಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭ ಆಗ್ತದೆ. ಕುಂಭರಾಶಿಯ ಫಲಾಫಲ ಹೇಗೆ? ಅಫ್ಕೋರ್ಸ್ ಕುಂಭರಾಶಿಯರ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ಕೃಷ್ಟತೆ ಸಿಗುತ್ತೆ. ಹಾಗೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ.
ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ವಿರಹಗಳು ಬರಬಹುದು ಬಿಟ್ಟರೆ ಇನ್ನೆಲ್ಲವಾಗಿ ಕುಂಭರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಇದೆ, ಖಂಡಿತ ಒಳ್ಳೆಯದಿದೆ, ಲಾಭ ಕೂಡ ಇದೆ. ಹಾಗೆ ಮೀನರಾಶಿಯ ಫಲಾಫಲ ಹೇಗೆ? ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟು ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತೀರಿ ಮೀನರಾಶಿ. ಶತ್ರುವಿನ ಮೇಲೆ ಜಯ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತದೆ. ಅದನ್ನು ಹೊರತುಪಡಿಸಿದ್ರೆ ಮೀನರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಕೂಡ ಇವತ್ತಿನ ದಿನ ಇದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ನೋಡಿ ಸ್ನೇಹಿತರೆ, ನಿಮಗೆ ನಾನು ತಿಳಿಸ್ದೆ, ಸಾಧ್ಯವಾದಷ್ಟು ಕೂಡ ನೀವು ಸಾಲ ತೀರ್ತಾ ಇಲ್ಲ ಅಂತಕ್ಕಂಥವ್ರು ಮಂಗಳವಾರಗಳಂದು ನಿಮ್ಮ ಏನು ಸಾಲದ ಮೊತ್ತಕ್ಕೆ ಸಾಲ ತೀರಿಸಬೇಕು, ಆ ಮೊತ್ತಕ್ಕೆ ಅಟ್ಲೀಸ್ಟ್ ಆ ಬ್ಯಾಂಕಿಗೆ ನಿಮ್ಗೆ ಎಷ್ಟು ದುಡ್ಡು ಇರುತ್ತೋ ಅಷ್ಟನ್ನು ಪೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮಂಗಳವಾರ ತುಂಬ್ತಾ ಬನ್ನಿ ನಿಮ್ಮ ಲೋನ್ ಅಕೌಂಟ್ಗೆ, ಅಥವಾ ನೀವು ಯಾರ ಹತ್ರ ಸಾಲ ಇಸ್ಕೊಂಡಿದ್ದೀರಾ ಅವ್ರಿಗೆ ನಾನು ಇಷ್ಟು ಕೊಡ್ತಿದ್ದೀನಪ್ಪ, ಮಂಗಳವಾರ ಕೊಡಿ. ಮ್ಯಾಕ್ಸಿಮಮ್ ಮಂಗಳವಾರ ಸಾಲ ತೀರಿಸ್ತಕ್ಕಂಥ ಕೆಲಸ ಮಾಡಿದ್ರೆ 200% ನಿಧಾನಕ್ಕೆ ನಿಮ್ಮ ಸಾಲದ ಮೊತ್ತ ಕಡಿವಾಣಕ್ಕೆ ಬರುತ್ತೆ, ಶುಭವಾಗ್ತಕ್ಕಂಥದ್ದಿರುತ್ತೆ. ಇದಷ್ಟೇ ಸತ್ಯ ಕೂಡ. ಸ್ನೇಹಿತರೆ, ಮನೆಯಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇದ್ದರೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬೇಕು. ಮನೆಯಲ್ಲಿ ದೇವರ ಆಶೀರ್ವಾದ ಇಲ್ಲ ಗುರುಗಳೇ. ಅದ್ಭುತವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಪೈರೇಟ್ ಶ್ರೀಚಕ್ರ ಯಂತ್ರ, ಈ ಪೈರೇಟ್ ಮೇಲೆ ಇರ್ತಕ್ಕಂಥದ್ದು ಸ್ಥಿರತೆಯನ್ನು ಕೊಡುತ್ತೆ. ಮೆಲಗಿ ಈ ಪೈರೇಟಲ್ಲಿ ಇರ್ತಕ್ಕಂಥ ಶ್ರೀಚಕ್ರ ಆರಾಧನೆ ಅಬಂಡೆಂಟ್ ಆಗಿರ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ, ಸ್ಥಿರತೆಯನ್ನು ಕೊಡುತ್ತೆ, ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರದ ಶಕ್ತಿ, ಹಾಗೆ ಇದರ ಅಷ್ಟೋತ್ತರ ನಿಜವಾಗ್ಲೂ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಶಕ್ತಿ ಈ ಶ್ರೀಚಕ್ರಕ್ಕಿದೆ. ಇದರ ಪೂಜಾ ಅರ್ಚನೆಗಳಿಂದ ಮನೆಯಲ್ಲಿ ನೆಮ್ಮದಿ ಕಾಣೋದು ಸತ್ಯ. ಕೆಳಗಿನ ನಂಬರ್ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.